ತಿಮ್ಮಾಪುರ ಅವರು ಡಿ.ಕೆ. ಪ್ರಸಾದ್ ಸೇರಿದಂತೆ ಕೆಲವೊಂದಿಷ್ಟು ಜನರ ಫೋಟೋ ಹಾಕಿ ಇವರು ಪಾಕ್ ಏಜೆಂಟರು ಅಂತಂದು ನೋಡ್ರಿ, ಮಾನ್ಯ ಮುಖ್ಯಮಂತ್ರಿಗಳು ಏನ್ ತಪ್ಪು ಹೇಳಿದ್ದಾರೆ? ನಮ್ಮ ದೇಶದ ತತ್ವ ಸಿದ್ಧಾಂತ ಏನು? ಮಹಾತ್ಮ ಗಾಂಧೀಜಿಯವರು ಏನ್ ಹೇಳಿದ್ರು? ಅಹಿಂಸೆ ಬೇಡ. ಇವತ್ತು ತ್ಯಾಗ ಮತ್ತು ಬಲಿದಾನದಿಂದ ನಮ್ಮ ದೇಶದ ಸ್ವಾತಂತ್ರ್ಯವನ್ನು ತಂದು ಕೊಟ್ಟಾರ. ಮೊದಲು ಶಾಂತಿಯುತವಾಗಿ ಮಾತಾಡಬೇಕು. ದೇಶದ ಪರಿಸ್ಥಿತಿಯನ್ನು ಇಟ್ಕೊಂಡು ನಡಿಬೇಕಾಗತ್ತೆ. ನಾವು ಇವತ್ತು ಕೇವಲ ಒಬ್ಬ ವ್ಯಕ್ತಿಗೋಸ್ಕರ ನಡೆಯುವಂಥದ್ದು ಯುದ್ಧ ಆಗೋದಿಲ್ಲ. ಇವತ್ತು ತಮ್ಮ ದ್ವೇಷದವನ್ನ ಈ ಮುಸ್ಲಿಂ ರಾಷ್ಟ್ರದ ಜೊತೆಗೆ ತೋರಿಸಬೇಕು ಅನ್ನೋ ಉದ್ದೇಶದಿಂದ ನರೇಂದ್ರ ಮೋದಿ ಅವರು ಈ ತೀರ್ಮಾನಗಳನ್ನು ಮಾಡ್ತಾ ಇದ್ದಾರೆ. ಆದ್ರೆ ನಮ್ಮ ಮುಖ್ಯಮಂತ್ರಿಗಳು ಹೇಳಿದ್ದೇನು, ಇವತ್ತು ಯುದ್ಧ ಬಂದಂತ ಸಂದರ್ಭದಲ್ಲಿ ಯುದ್ಧ ಮಾಡಬೇಕು ಅಂದಂತ ಸಂದರ್ಭದಲ್ಲಿ ಯುದ್ಧ ಮಾಡಲೇಬೇಕಾಗತ್ತೆ. ಯಾಕೆ ಶ್ರೀಮತಿ ಇಂದಿರಾ ಗಾಂಧಿ ಅವರು 1971ರಲ್ಲಿ ಏನು ಯುದ್ಧ ಮಾಡಲಿಲ್ವಾ? 93,000 ಏನು ಪಾಕಿಸ್ತಾನಿ ಸೈನಿಕರನ್ನ ಮೊಣಕಾಲು ಮಂಡಿ ಮೇಲೆ ಹಚ್ಚಿ ನಿಲ್ಲಿಸಲು ಅಂತ ಕೆಲಸ ಮಾಡಲಿಲ್ವಾ? ಇವ್ರಿಗೆ ಯಾಕೆ ಮಾಡೋಕ್ಕಾಗ್ತಾ ಇಲ್ಲ? ಸುಮ್ಮನೆ ನಾಟಕೀಯವಾಗಿ ಹಿಂದೆ ಅಲ್ಲಿ 50 ಜನ ಯೋಧರು ಸತ್ತು, ಇಲ್ಲಿ 27 ಕುಟುಂಬ ಸತ್ತು. ಇವ್ರಿಗೆ ಏನು ಆಗ್ಬೇಕಾಗಿಲ್ಲ. ಇದನ್ನ ರಾಜಕೀಯವಾಗಿ ಬಳಕೆ ಮಾಡ್ಕೊತಾ ಇದ್ದಾರೆ. ನಾನು ಇದನ್ನ ಖಂಡಿಸ್ತೀನಿ. ತಿಮ್ಮಾಪುರ ಅವರು ಡಿ.ಕೆ. ಪ್ರಸಾದ್ ಸೇರಿದಂತೆ ಕೆಲವೊಂದಿಷ್ಟು ಜನರ ಫೋಟೋ ಹಾಕಿ ಇವರು ಪಾಕ್ ಏಜೆಂಟರು ಅಂತಂದು ನೋಡ್ರಿ, ಮಾನ್ಯ ಮುಖ್ಯಮಂತ್ರಿಗಳು ಏನ್ ತಪ್ಪು ಹೇಳಿದ್ದಾರೆ? ನಮ್ಮ ದೇಶದ ತತ್ವ ಸಿದ್ಧಾಂತ ಏನು? ಮಹಾತ್ಮ ಗಾಂಧೀಜಿಯವರು ಏನ್ ಹೇಳಿದ್ರು? ಅಹಿಂಸೆ ಬೇಡ. ಇವತ್ತು ತ್ಯಾಗ ಮತ್ತು ಬಲಿದಾನದಿಂದ ನಮ್ಮ ದೇಶದ ಸ್ವಾತಂತ್ರ್ಯವನ್ನು ತಂದು ಕೊಟ್ಟಾರ. ಮೊದಲು ಶಾಂತಿಯುತವಾಗಿ ಮಾತಾಡಬೇಕು. ದೇಶದ ಪರಿಸ್ಥಿತಿಯನ್ನು ಇಟ್ಕೊಂಡು ನಡಿಬೇಕಾಗತ್ತೆ. ನಾವು ಇವತ್ತು ಕೇವಲ ಒಬ್ಬ ವ್ಯಕ್ತಿಗೋಸ್ಕರ ನಡೆಯುವಂಥದ್ದು ಯುದ್ಧ ಆಗೋದಿಲ್ಲ. ಇವತ್ತು ತಮ್ಮ ದ್ವೇಷದವನ್ನ ಈ ಮುಸ್ಲಿಂ ರಾಷ್ಟ್ರದ ಜೊತೆಗೆ ತೋರಿಸಬೇಕು ಅನ್ನೋ ಉದ್ದೇಶದಿಂದ ನರೇಂದ್ರ ಮೋದಿ ಅವರು ಈ ತೀರ್ಮಾನಗಳನ್ನು ಮಾಡ್ತಾ ಇದ್ದಾರೆ. ಆದ್ರೆ ನಮ್ಮ ಮುಖ್ಯಮಂತ್ರಿಗಳು ಹೇಳಿದ್ದೇನು, ಇವತ್ತು ಯುದ್ಧ ಬಂದಂತ ಸಂದರ್ಭದಲ್ಲಿ ಯುದ್ಧ ಮಾಡಬೇಕು ಅಂದಂತ ಸಂದರ್ಭದಲ್ಲಿ ಯುದ್ಧ ಮಾಡಲೇಬೇಕಾಗತ್ತೆ. ಯಾಕೆ ಶ್ರೀಮತಿ ಇಂದಿರಾ ಗಾಂಧಿ ಅವರು 1971ರಲ್ಲಿ ಏನು ಯುದ್ಧ ಮಾಡಲಿಲ್ವಾ? 93,000 ಏನು ಪಾಕಿಸ್ತಾನಿ ಸೈನಿಕರನ್ನ ಮೊಣಕಾಲು ಮಂಡಿ ಮೇಲೆ ಹಚ್ಚಿ ನಿಲ್ಲಿಸಲು ಅಂತ ಕೆಲಸ ಮಾಡಲಿಲ್ವಾ? ಇವ್ರಿಗೆ ಯಾಕೆ ಮಾಡೋಕ್ಕಾಗ್ತಾ ಇಲ್ಲ? ಸುಮ್ಮನೆ ನಾಟಕೀಯವಾಗಿ ಹಿಂದೆ ಅಲ್ಲಿ 50 ಜನ ಯೋಧರು ಸತ್ತು, ಇಲ್ಲಿ 27 ಕುಟುಂಬ ಸತ್ತು. ಇವ್ರಿಗೆ ಏನು ಆಗ್ಬೇಕಾಗಿಲ್ಲ. ಇದನ್ನ ರಾಜಕೀಯವಾಗಿ ಬಳಕೆ ಮಾಡ್ಕೊತಾ ಇದ್ದಾರೆ. ನಾನು ಇದನ್ನ ಖಂಡಿಸ್ತೀನಿ.